ಪೌಲ್ ಗಾಗಿನ್ ಫ್ರೆಂಚ್ ಕಲಾವಿದರು. ಇವರನ್ನು ಪೋಸ್ಟ್ ಇಂಪ್ರೆಷನಿಸ್ಟಿಕ್ ಹಾಗೂ ಸಿಂಬಾಲಿಸ್ಟ್ ಕಲಾಪಂಥದಲ್ಲಿ ಗುರುತಿಸುತ್ತಾರೆ. ಇವರ ತಂದೆ ಪತ್ರಕರ್ತರು. ಬಾಲ್ಯದಲ್ಲಿ ಇವರು ಶ್ರೀಮಂತ ವ್ಯಾಪಾರಸ್ಥರಿಗೆ ದೋಣಿ ನಡೆಸುವ ಕಾಯಕವನ್ನು ಮಾಡ್ತಾರೆ. ಒಂದಷ್ಟು ವರ್ಷಗಳ ಕಾಲ ಬ್ಯಾಂಕ್ನಲ್ಲಿ ಹಾಗೂ ಸ್ಟಾಕ್ ಬ್ರೋಕರ್ ಆಗಿ ಪ್ಯಾರಿಸ್ನಲ್ಲಿ ಕೆಲಸ ಮಾಡ್ತಾರೆ. ಮೊದಲಿಗೆ ಗಾಗಿನ್ ಹವ್ಯಾಸಿ ಚಿತ್ರಕಾರನಾಗಿ ಅಭ್ಯಾಸವನ್ನು ಮಾಡ್ತಾರೆ. ನಂತರದಲ್ಲಿ ಇಂಪ್ರೆಷನಿಸಮ್ ಕಲಾಕೃತಿಗಳನ್ನು ಗ್ಯಾಲರಿಯಲ್ಲಿ ಕಂಡು ಇವುಗಳಿಂದ ತುಂಬ ಪ್ರಭಾವಿತರಾಗ್ತಾರೆ. ತಮ್ಮದೇ ಆದ ಸ್ಟುಡಿಯೋವನ್ನು ಕೂಡ ಇವರು ಆರಂಭಿಸ್ತಾರೆ. ಇದಲ್ಲದೆ ಚಿತ್ರಕಲಾವಿದರಾದ ಕ್ಯಾಮಿಲೆ ಪಿಸಾರೋ ಹಾಗೂ ಪೌಲ್ ಸೆಝನ್ ಅವರೊಂದಿಗೆ ಸ್ನೇಹವನ್ನು ಮಾಡಿ ಕಲಾಕೃತಿಗಳನ್ನು ರಚಿಸ್ತಾ ಹೋಗ್ತಾರೆ. 1881 1882ರಲ್ಲಿ ಪ್ಯಾರಿಸ್ನಲ್ಲಿ ಇಂಪ್ರೆಷನಿಸಮ್ ಕಲಾ ಪ್ರದರ್ಶನದಲ್ಲಿ ಇವರ ಕಲಾಕೃತಿಗಳು ಪ್ರದರ್ಶನವಾಗುತ್ತೆ. 1894ರಲ್ಲಿ ಬಹಳ ಕಷ್ಟಕರವಾದ ಜೀವನ ಹಾಗೂ ಅನಾರೋಗ್ಯದಿಂದ ನರಳುತ್ತಾರೆ. ಮುಂದೆ ಗಂಭೀರವಾಗಿ ಚಿತ್ರಕಲೆಯನ್ನೇ ತಮ್ಮ ಜೀವನದ ಉದ್ಯೋಗವನ್ನಾಗಿ ಆರಂಭಿಸ್ತಾರೆ. ಆ ಸಮಯದವರೆಗೆ ಗಾಗಿನ್ ಚಿತ್ರಕಲಾ ಶಿಕ್ಷಣವನ್ನು ಫಾರ್ಮಲ್ ಆಗಿ ಕಲಿತಿರಲ್ಲ. ನಂತರ ಅವರು ಚಿತ್ರಕಲಾ ಶಿಕ್ಷಣವನ್ನು ಪಡೀತಾರೆ. ಈ ಹಂತದಲ್ಲೇ ಇವರ ಚಿತ್ರಗಳು ಇಂಪ್ರೆಷನಿಸ್ಟಿಕ್ರಂತೆ ಬರಿಯ ಬಣ್ಣ ಬೆಳಕುಗಳ ಪ್ರಕೃತಿ ಚಿತ್ರಣವಲ್ಲದೆ ಸಿಂಬಾಲಿಸಮ್ ಅಂದರೆ ಸಾಂಕೇತಿಕತೆಯಿಂದ ಕೂಡಿದ ಕೃತಿಗಳನ್ನು ರಚಿಸ್ತಾರೆ. ಕಂಡ ತಕ್ಷಣ ಚಿತ್ರಿಸುವುದನ್ನು ಬಿಟ್ಟು ಅದನ್ನು ಮೀರಿ ಅವುಗಳನ್ನು ಗ್ರಹಿಸಿ ಸಾಂಕೇತಿಕತೆಗೆ ಪ್ರಾಮುಖ್ಯತೆ ನೀಡಿ ಕೃತಿ ರಚನೆಗೆ ತೊಡಗುತ್ತಾರೆ. ಗಾಗಿನ್ರಂತೆಯೇ ಕಲಾವಿದ ವಿನ್ಸೆಂಟ್ ವ್ಯಾನ್ ಗಾಗ್ ಆಗಾಗ ಖಿನ್ನತೆಯಿಂದ ಬಳಲ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ವ್ಯಾನ್ ಗೋ ಅವರ ಸ್ಟುಡಿಯೋನಲ್ಲಿ ಒಟ್ಟೊಟ್ಟಿಗೆ ಕಲಾಕೃತಿಗಳನ್ನು ರಚಿಸ್ತಾರೆ. ಈ ಸಂದರ್ಭದಲ್ಲಿ ಇಬ್ಬರು ಇಂಪ್ರೆಷನಿಸಮ್ ವೈಜ್ಞಾನಿಕತೆಗೆ ಶರಣಾಗುವುದನ್ನು ಖಂಡಿಸಿ ವಿಭಿನ್ನ ದಾರಿಗಳಲ್ಲಿ ಕಲಾಕೃತಿಗಳನ್ನು ರಚಿಸ್ತಾ ಹೋಗ್ತಾರೆ. ಆಫ್ರಿಕನ್ ಜಾನಪದ, ದಕ್ಷಿಣ ಅಮೇರಿಕ ಪ್ರವಾಸಗಳಿಂದ ಇವರ ಕಲಾಕೃತಿಗಳಲ್ಲಿ ಪ್ರಬುದ್ಧತೆ ಬರುತ್ತದೆ. ಕೈಗಾರೀಕರಣ, ಯಾಂತ್ರಿಕತೆ, ಕೃತಕ ನಗರ ಜೀವನಕ್ಕೆ ಬೇಸತ್ತು ತಾಹಿತಿ ದ್ವೀಪದಲ್ಲಿ ನೆಲೆಸ್ತಾರೆ. ಅಲ್ಲಿ ಅವರು ತಾಹಿತಿಯನ್ ವುಮೆನ್ ಆನ್ ದ ಬೀಚ್, ದ ಮೂನ್ ಅಂಡ್ ದ ಅರ್ತ್, ತಾಹಿತಿಯನ್ ವುಮನ್, ದ ಸ್ಪಿರಿಟ್ ಆಫ್ ದ ಡೆಡ್ ಕೀಪ್ ವಾಚ್, ವೇರ್ ಡು ವಿ ಕಮ್ ಫ್ರಮ್ ಈ ಕೃತಿಗಳಲ್ಲಿ ಆಧ್ಯಾತ್ಮಿಕತೆ, ತತ್ವಶಾಸ್ತ್ರ, ಸಾಂಕೇತಿಕ ಅರ್ಥವುಳ್ಳ ಗಂಭೀರ ಕೃತಿಗಳನ್ನು ರಚಿಸ್ತಾರೆ. ಇವರ ಕೃತಿಗಳಲ್ಲಿ ಪ್ರಾಚೀನತೆ, ಪುರಾಣ, ಕಾವ್ಯಾತ್ಮಕ, ಆಧ್ಯಾತ್ಮಿಕ ಹಾಗೂ ಅಲೌಕಿಕ ಅಂಶಗಳನ್ನು ತಮ್ಮ ಕೃತಿಯ ಮೂಲಕ ಅಭಿವ್ಯಕ್ತಿಸಿ ಮುಂದಿನ ಪೀಳಿಗೆಯ ಕಲಾವಿದರಿಗೆ ಹೊಸ ದಾರಿ, ಹುಮ್ಮಸ್ಸು ಹಾಗೂ ಸ್ವತಂತ್ರ ಚಿಂತನೆಯ ಮೂಲಕ ಕೃತಿ ರಚಿಸುವ ಹಾಗೆ ಕಲಾ ತಳಹದಿಯನ್ನು ಸೃಷ್ಟಿಸ್ತಾರೆ. ಗಾಗಿನ್ ಅವರ ಕಲಾಕೃತಿಗಳು. ಸ್ಪಿರಿಟ್ ಆಫ್ ದ ಡೆಡ್ ವಾಚಿಂಗ್ 1892ರಲ್ಲಿ ರಚಿಸಿದ ತೈಲವರ್ಣ ಕೃತಿ ಇದು. ಹಾಸಿಗೆಯ ಮೇಲೆ ಬೆನ್ನು ಮೇಲೆ ಮಾಡಿ ನಗ್ನಳಾಗಿ ಮಲಗಿರುವ ತಾಹಿತಿಯನ್ ಯುವತಿ, ವಯಸ್ಸಾದ ಮುದುಕಿಯೊಂದು ಅವಳ ಹಿಂದೆ ಕುಳಿತಿರುವ ಚಿತ್ರಣವಿದೆ. ಇಲ್ಲಿ ಮಲಗಿರುವ ಹೆಣ್ಣು ಭೂತವನ್ನು ಕಲ್ಪಿಸಿಕೊಳ್ಳುತ್ತಿದ್ದಾಳೆ ಅಥವಾ ಭೂತ ಹೆಣ್ಣನ್ನು ಕಲ್ಪಿಸಿಕೊಳ್ಳುತ್ತಿದೆ ಎಂಬ ಭಾವನೆ ಉಂಟು ಮಾಡುವಂತಿದೆ ಈ ಚಿತ್ರಣದಲ್ಲಿ. ಇದು ನಿಗೂಢ ವಾತಾವರಣವನ್ನು ಸೃಷ್ಟಿಸಿದೆ. ಗಾಗಿನ್ ಅವರ ಕಲಾಕೃತಿಗಳಲ್ಲಿ ಕಂದು ಚರ್ಮದ ಮುಗ್ಧ ಮಹಿಳೆಯರು, ಕಡಲ ತೀರಗಳು, ಮರಳು, ಸೊಂಪಾಗಿರುವ ಪ್ರಕೃತಿಯ ದೃಶ್ಯಗಳು, ನೆಮ್ಮದಿ ಶಾಂತವಾಗಿರುವ ನೀರು, ವಿವಿಧ ಬಣ್ಣದ ಮರಗಳು, ಆಕಾಶ, ಹಳದಿ, ಕೆಂಪು, ಹಸಿರು, ಕಪ್ಪು ಬಣ್ಣಗಳು ಗಾಗಿನ್ ಚಿತ್ರಗಳಲ್ಲಿ ಹೆಚ್ಚು ಕಾಣಸಿಗುತ್ತವೆ. ಗಾಗಿನ್ ಅವರ ಮತ್ತೊಂದು ಕಲಾಕೃತಿ ವೇರ್ ಡು ವಿ ಕಮ್ ಫ್ರಮ್, ವಾಟ್ ಆರ್ ವಿ, ವೇರ್ ವಿ ಆರ್ ಗೋಯಿಂಗ್. ಪೌಲ್ ಗಾಗಿನ್ ಅವರ ಪ್ರಮುಖವಾದ ಕೃತಿ ಇದು. ಈ ಕೃತಿಯ ಶೀರ್ಷಿಕೆಯೇ ಎಲ್ಲವನ್ನ ತಿಳಿಸಿಬಿಡುತ್ತದೆ. ತನ್ನ ಒಟ್ಟು ಜೀವನದ ಪಯಣ,
ಕಲಾಪಯಣದಲ್ಲಿ ತಾಹಿತಿಯ ದ್ವೀಪದಲ್ಲಿನ ಅನುಭವಗಳ ಮೂಲಕ ಕಲಾಕೃತಿಯ ಮೂಲಕ ಪ್ರಶ್ನೆಯನ್ನು ಎತ್ತಿದ್ದಾರೆ ಗೋಗಿನ್. ಜೀವನ ತತ್ವ, ಆಧ್ಯಾತ್ಮಿಕ ಮನೋಚಿಂತನೆಗೆ ಇದು ಉತ್ತಮ ಉದಾಹರಣೆಯಾಗಿದೆ. ಇಲ್ಲಿ ಜೀವನದ ಚಕ್ರವಿದೆ. ಹುಟ್ಟು ಸಾವಿನ ಮಧ್ಯೆ ಜೀವನವನ್ನು ಕಾಣುವ ಪ್ರಯತ್ನವಿದೆ. ಇಲ್ಲಿ ಚಿತ್ರಣವಾಗಿರುವ ಮಗು ಜೀವನದ ಆರಂಭದ ಹಂತವನ್ನು ಸಂಕೇತಗೊಳಿಸಿದರೆ, ಮಧ್ಯಭಾಗದಲ್ಲಿನ ಹಣ್ಣು ಕೀಳುತ್ತಿರುವ ಹೆಣ್ಣು ಜೀವಫಲವನ್ನು ಅಪೇಕ್ಷಿಸುತ್ತಿದ್ದಾಳೆ. ಚಿತ್ರದ ಎಡ ತುದಿಯಲ್ಲಿ ಕುಳಿತಿರುವ ವಯಸ್ಸಾದ ಮುದುಕಿ ಸಾವಿನಂಚಿನಲ್ಲಿರುವ ಜೀವನದ ಅಂತ್ಯವನ್ನು ಸಾಂಕೇತಿಕವಾಗಿ ರೂಪಿಸಿದಂತಿದೆ. ಇದರ ಹಿನ್ನೆಲೆಯಲ್ಲಿನ ನೀಲಿ ಬಣ್ಣದ ದೇವತೆ ಹಾಗೂ ಹಿಂಭಾಗದ ಅಮೂರ್ತ ರೀತಿಯ ಗಾಢ ಬಣ್ಣದ ನಿರ್ವಹಣೆ ಅಗೋಚರ ಶಕ್ತಿ, ನಿಗೂಢತೆಯನ್ನು ಸಂಕೇತಗೊಳಿಸುತ್ತದೆ. ಒಟ್ಟಾರೆಯಾಗಿ ಪ್ರಕೃತಿ, ಮಾನವರು ಹಾಗೂ ಪ್ರಾಣಿ ಪಕ್ಷಿಗಳ ಮೌನ ಸಂವಾದಗಳು ಒಂದಕ್ಕೊಂದು ನೇರವಾಗಿ ನಡೆಯದಿದ್ದರೂ, ಬಿಡಿ ಬಿಡಿ ಅನಿಸಿದರೂ ಎಲ್ಲವೂ ಕೂಡ ಒಳಹೆಣಿಗೆಯಲ್ಲಿ ಬಂದಿಗಳಾಗಿವೆ ಅನ್ನುವುದನ್ನು ಈ ಕೃತಿಯ ಮೂಲಕ ಅಮೋಘವಾಗಿ ಅಭಿವ್ಯಕ್ತಿಗೊಳಿಸಿದ್ದಾರೆ ಗೋಗಿನ್.